ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ 3 ರೀತಿಯ ಮಸ್ತಾಗಿರುವಂಥ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೇವೆ ರೀ ಇವತ್ತಿನ ವಿಡಿಯೋದಾಗ. ಈ 3 ರೆಸಿಪಿಗಳು ನಿಮಗೆ ಈಸಿಯಾಗಿ ಮಾಡುವಂಥದ್ದು ರೀ, ಆಮೇಲೆ ಭಾಳ ಕಂಫರ್ಟ್ ಫುಡ್ ರೀ. ಯಾಕಂತಂದ್ರೆ ಅಷ್ಟೇ ಹೆಲ್ದಿಯಾಗಿನೂ ಇರ್ತಾವೆ ರೀ. ತಪ್ಪಲಾದ ಈ 3 ರೆಸಿಪಿಗಳನ್ನ ನೀವು ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅದನ್ನು ಸಹ ಜಲ್ದಿ ಮಾಡಿರಿ. ಆಮೇಲೆ ರೆಸಿಪಿ ನೋಡಿದ ಮೇಲೆ ನೋಡಿ ಮಾಡಿ ಸವಿಯೋದು ಮರಿಬೇಡ್ರಿ ಅಂತ ಹೇಳ್ತಾ, ಒಂದನೇ ರೆಸಿಪಿ ಭಾಳ ಸಿಂಪಲ್ ಆಗಿರುವಂತಹ ರೆಸಿಪಿ, ಮಸ್ತ್ ಆಗಿರುವಂತಹ ರೆಸಿಪಿ. ಈ ಒಂದು ಒತ್ತು ಶಾವಿಗೆ ಮತ್ತು ಸೀಕರ್ಣಿಯನ್ನು ನೀವು ನೋಡಕ್ರಿ. ಮಾವಿನ ಹಣ್ಣನ್ನು ಇನ್ನೇನು ನಿಮಗೆ ಸಿಗ್ತಿರ್ತಾವ್ರಲ್ಲ ಅವಾಗ ತೊಗೊಂಡು ಬರ್ರಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತೊಗೊಂಬಂದು ಅದ್ರ ತುಂಬ ಹಣ್ಣು ತೆಗೆದ ಒಂದು ಬೌಲ್ದಾಗ ಅದ್ರ ಜೊತೆ ಅದ್ರದ್ದು ಏನು ಬೀಜ ಇರ್ತದೆ ನೋಡಿರಿ, ಅದ್ರ ಜೊತೆನ ಚಲೋತ್ನಾಗೆ ಎಲ್ಲನೂ ರಸ ಪೂರ್ತಿ ಹಿಂಡಿ ತೆಗಿರಿ. ಎಲ್ಲ ಮಾವಿನ ಹಣ್ಣು ಅದ್ರ ಜೊತೆ ಈ ಗೊಪ್ಪ ಅಥವಾ ಏನಂತೀರಿ ನೋಡ್ರಿ ನೀವು, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೊಂದು ಇಟ್ಟ ಚಂದಂಗೆ ಕೈಯಿಂದ ಈ ರೀತಿಯಾಗಿ ಹಿಂಡಿ ತೆಗೆದು ಅದರ ಎಕ್ಸ್ಟ್ರಾಕ್ಟನ್ನು ತಗೊಂಬೇಡಿ. ಅದಾದ ನಂತರ ಅದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ನೀವು ಸೇರಿಸ್ರಿ. ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ ಚಂದಂಗೆ ಒಂದ್ಸಲ ನೀವು ಅದನ್ನು ಮಿಕ್ಸ್ ಕೊಡಿರಿ. ಅದಾದ ನಂತರ ಇದಕ್ಕೆ ನಾವೇನು ಮಾಡಪ್ಪ ಅಂತಂದ್ರೆ ಒಂದು ಕುಟ್ಟಾಣಿ ಒಳಗೆ ಒಂದು 4 ರಿಂದ 5 ಏಲಕ್ಕಿಯನ್ನು ತೊಗೊಂಡ ಸ್ವಲ್ಪ ದಮ್ಮಂಗಿನ ಕುಟ್ಟಿ ಈ ಒಂದು ಏಲಕ್ಕಿಯನ್ನು ಪುಡಿ ಮಾಡು. ಬೀಜ ಅದು ಏನಂತ ನೋಡಿರಿ, ಸಿಪ್ಪಿ ತೆಗೆದುಬೇಡಿ. ಅದಾದ ನಂತರ ಇದಕ್ಕೆ ಇಲ್ಲೇನ ಏಲಕ್ಕಿ ಪುಡಿ ಹಾಕಿರ್ತೀವಲ್ಲ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲದ ಪುಡಿಯನ್ನು ನಾವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ತಿದ್ರಿ ಸಕ್ಕರೆನೂ ಹಾಕ್ಬೋದು, ಆದರೆ ಬೆಲ್ಲ ನೀವು ಹಾಕಿರಿ. ಮುಂದಕ್ಕೆ ಒಂದು ಕಡೆ ಒಂದು ಮಿಕ್ಸರ್ ಜಾರ್ದಾಗ ತೆಂಗಿನಕಾಯಿ ಮ್ಯಾಗಿನ ಸಿಪ್ಪಿ ತೆಗೆದು ಅದ್ರ ಜೊತೆ ಏಲಕ್ಕಿಯನ್ನು ಹಾಕಿರಿ. ಅದಾದ ನಂತರ ಒಂದು ಚಮಚದಷ್ಟು ಸಕ್ಕರೆಯನ್ನು ಹಾಕಿರಿ. ಅದಾದ ನಂತರ ಏನು ಮಾಡಿರಿ, ಅದನ್ನು ರುಬ್ಕೊಂಡು ಬರ್ರಿ. ಚಂದಂಗೆ ಈ ರೀತಿಯಾಗಿ ನೀವು ರುಬ್ಬಬೇಕಾಕತ್ರಿ. ತಿಂತಿರಲ್ಲ, ಇಷ್ಟನ್ನು ಮಾಡಿ ನೀವೇನು ಮಾಡಿ ಒಂದು ಜಾನಗಿ ಒಳಗೋ ಅಥವಾ ಎದ್ರಾಗರ ಹಾಕಿ ಅದನ್ನು ಪೂರ್ತಿ ಸೋಸ್ರಿ. ಅದರ ಜೊತೆ ಒಂದಿಷ್ಟು ನೀರನ್ನು ಹಾಕಿ ಪೂರ್ತಿ ಅದನ್ನು ಈ ರೀತಿಯಾಗಿ ಅದರ ಎಕ್ಸ್ಟ್ರಾಕ್ಟನ್ನು ನೀವು ತಕ್ಕೋಬೇಕಾಕತ್ರಿ. ಈ ರೀತಿಯಾಗಿ ಕಾಯಿ ಹಾಲನ್ನು ನೀವು ತಯಾರು ಮಾಡ್ಕೊಳ್ಬೇಕ್ರಿ. ತಿಂತಿರಲ್ಲ, ಚೆನ್ನಾಗಿ ಆಗ್ತೈತಿ. ಪದ್ಧತಿಯಾಗಿ ನೀವು ಕಾಯಿ ಹಾಲನ್ನು ಮಾಡಿ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟ ಸಕ್ಕರೆಯನ್ನು ಸೇರಿಸ್ರಿ. ತೀತ್ರಿ ಈ ರೀತಿಯಾಗಿ ನೀವು ಮಾಡಬೇಕಾಕೈತ್ರಿ. ಇಲ್ಲಿ ಅಕ್ಕಿಯನ್ನು ನಾವು ತೊಗೊಂಡಿದ್ದೇವೆ. ತೀತ್ರಿ ಅಕ್ಕಿಯನ್ನು ಈ ಅಕ್ಕಿ ಹಿಟ್ಟನ್ನಾಗಿ ಮಾಡಿಕೊಂಡು ತೊಗೊಂಡಿದ್ದೇವೆ. 1 ಗ್ಲಾಸ್ ಅಕ್ಕಿ ಇತ್ತು, ಅದನ್ನು ಹಿಟ್ಟು ಮಾಡ್ಕೊಂಡು ತೊಗೊಂಡಿದ್ದೇವೆ. ಎಷ್ಟು ತೊಗೊಂಡಿದ್ದೀರಲ್ಲ ಅದಕ್ಕಿಂತ ಒಂದು ಸ್ವಲ್ಪ 1.5 ಗ್ಲಾಸಷ್ಟು ನಾವಿಲ್ಲಿ ನೀರನ್ನು ಹಾಕಿದ್ದೀವಿ. ಅದರ ಜೊತೆ ಆ ಒಂದು ಈಟ ಉಪ್ಪು, ಒಂದು ಈಟ ತುಪ್ಪವನ್ನು ಹಾಕಿ ನೀರನ್ನು ಕುದಿಯೋಕೆ ಬಿಟ್ಟಿದ್ದೆವು. ಅದರೊಳಗೆ ಈ ಮಾಡ್ಕೊಂಡಂತಹ ಅಕ್ಕಿ ಹಿಟ್ಟನ್ನು ನಾವು ಹಾಕಬೇಕಾಗತ್ರಿ. ಹಾಕಿ ಒಂದು ಈಟ ಸ್ವಲ್ಪ ಕುದಿಯುವಂಥ ನೀರೊಳಗೆ ನಾನು ಇದನ್ನು ಹಾಕಿದ ಮೇಲೆ ತಿರುವಾಡಕ್ಕೆ ಶುರು ಮಾಡಬೇಕಾಗತ್ರಿ. ತೀತ್ರಿ ಈ ರೀತಿಯಾಗಿ ನೀವು ಮಾಡ್ಕೊಂತನ ಹೋಗ್ರಿ. ಚೆನ್ನಾಗಿ ಆಗ್ತತಿ. ಪದ್ಧತಿಯಾಗಿ ಒಂದು ಶಾವಿಗೆ ತಯಾರಾಗ್ತಾವೆ. ಎಲ್ಲನೂ ನೀರನ್ನು ಈ ಅಕ್ಕಿ ಹಿಟ್ಟು ಕುಡ್ದಿರ್ತತಿ. ಮ್ಯಾಲೆ ಏನು ಮಾಡಿರಿ, ಲಿಡ್ಡನ್ನು ಮುಚ್ಚಿ 1-2 ನಿಮಿಷ ಬಿಟ್ಟಾದ್ಮೇಲೆ ಕೆಳಗೆ ತೊಗೊಂಬಂದು ಅದನ್ನು ಒಂದು ಈಟ ಈ ರೀತಿ ಒಂದು ಈಟ ನೀರು ಹಾಕೋದ್ರಿ. ಬರೀ ಭಾಳಲ್ಲ, ಸ್ವಲ್ಪ ಹಾಕಿ ಚೆನ್ನಾಗಿ ನೀವು ಮಿದ್ದಾಕ ಶುರು ಮಾಡಿ ನೋಡಿ. ಅದನ್ನು ಸಮಾನಲ್ಲೇ ನೀವು ಮಾಡ್ಕೊತ ಹೋಗ್ರಿ. ಪದ್ಧತಿಯಾಗಿ ಈ ರೀತಿಯಾಗಿ ಹದ ಮಾಡ್ಕೊಂಡು ಇಟ್ಕೊಂಡ್ಬೇಡಿ. ಇನ್ನೇನು ಮಾಡಿರಿ, ಇದರಿಂದ ಒಂದು 4-5 ಉಳ್ಳಿಗಳನ್ನ ದೊಡ್ಡ ತೊಗೊರಿ. 4-5 ಉಳ್ಳಿಗಳನ್ನ ಈ ರೀತಿ ಉದ್ದದಾಗಿ ಮಾಡಿ ಇಟ್ಕೊಂಬೇಡಿ. ಏಕದಮ್ ಸಿಂಪಲ್ಲಾಗಿ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಸ್ಟೀಮರ್ ಇದ್ದರೆ ಸ್ಟೀಮರ್ ಅಥವಾ ಒಂದು ಯಾವುದರ ಪಾತ್ರೆ ಒಳಗೆ ಒಂದು ಈ ರೀತಿ ಪ್ಲೇಟನ್ನು ಹಾಕಿ ನೀವೇನು ಮಾಡಿರಿ, ಇವನ್ನ ಸ್ಟೀಮ್ ಮಾಡಿ ಚೆನ್ನಾಗಿ ಸಮಾಧಾನಲೆ ಮಾಡಿರಿ. ಭಾಳ ಜೋರೂ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಮೀಡಿಯಮ್ ಫ್ಲೇಮ್ದಾಗ ಅವನಿಗೆ ಫ್ಲೇಮನ್ನು ಇಡ್ರಿ. ಸ್ಟೀಮ್ ಸಮಾಧಾನಲೆ ಆಗ್ತಾವೆ. ಪದ್ಧತಿಯಾಗಿ 8 ರಿಂದ 10 ನಿಮಿಷದೊಳಗೆ ಚಂದಂಗಿನ ಬರ್ತಾವೆ, ಸ್ಟೀಮ್ ಆಗ್ತಾವೆ. ಅದಾದ ನಂತರ ಏನು ಮಾಡಿರಿ, ಇದ್ರಾಗಿಂದು ಒಂದು ತಕ್ಕೊಂಡು ನೀವು ಶಾವಿಗೆ ಮನೆ ಇರ್ತೈತ್ರಲ್ಲ ಅದ್ರಾಗ ಹಾಕಿ, ನೀವು 10 ಶಾವಿಗೆ ಮನೆ ಇತ್ತಂದ್ರೆ ಅದ್ರಾಗ ಹಾಕಿ ಮಾಡಿರಿ. ಇಲ್ಲ ಹಿಂಗೆ ಇಂಥವು ಇತ್ತಂದ್ರೆ ಈ ಥರ ಹಾಕಿ ಮಾಡಿ ಶಾವಿಗೆಯನ್ನು ನೀವು ತಯಾರು ಮಾಡ್ಕೊಳ್ಬೇಕಾಕೈತ್ರಿ. ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡುವಂತಹ ಶಾವಿಗೆ ಭಾಳ ಸುಲಭವಾಗಿ ನಿಮಗೆ ಯಾವಾಗ ಬೇಕೋ ಅವಾಗ ತಿನ್ಬೇಕು ಅನಿಸ್ತೈತೋ ಅವಾಗ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಮತ್ತೇನು ಬೇಕು ಹೇಳ್ರಿ. ಕಂಫರ್ಟ್ ಅಂದ್ರೆ ಕಂಫರ್ಟ್ ಅಂತ ಹೇಳಿದೇನ್ರಿ ನಾ ಮೊದಲು. ಇಷ್ಟ ಕಾಯಿ ಹಾಲು, ಸೀಕರ್ಣಿ ಮತ್ತು ಈ ಶಾವಿಗೆಯನ್ನು ತಪ್ಪಲಾರ್ದ ನೀವು ಟ್ರೈ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ. ಇನ್ನು ಬರ್ರಿ ವಾಪಸ್ ನಾವು ನುಚ್ಚಿನ ಕಡೆ ಹೋಗೋಣ. ಮತ್ತೊಂದು ಉತ್ತರ ಕರ್ನಾಟಕದ ಜನರ ಪ್ರೀತಿಯ ಮತ್ತು ಭಾಳ ಕಂಫರ್ಟ್ ಫುಡ್ ಆಗಿರುವಂತಹ ಈ ಒಂದು ಫುಡ್ಡನ್ನು ನೋಡು. ಅದಕ್ಕೆ ಇಲ್ಲಿ ಲಾಪ್ಸಿ ರವಾ ಅಥವಾ ಕೇಸರಿ ರವಾ ಅಂತ ಕರಿತೀವಿ ನೋಡ್ರಿ. ಅದಕ್ಕೆ 2 ಕಪ್ಪಷ್ಟು ಆ ರವಾನ ತಗೊಳ್ಳಿ. ಅದಕ್ಕೆ ನೆಕ್ಸ್ಟ್ ಏನು ಮಾಡಿರಿ, ಒಂದು ಕಡಾಯಿದಾಗ ನೀರನ್ನು ಕಾಯಕ್ಕಿಟ್ಟು, ಒಂದು 4 ಕಪ್ಪಷ್ಟು ನೀರನ್ನು ಕಾಯಕ್ಕಿಟ್ಟು ಅದರೊಳಗೆ ಒಂದು ಸ್ವಲ್ಪ ಈ ರೀತಿ ಕುದಿ ಬರ್ತೈತ್ರಲ್ಲ ಅವಾಗ ಏನು ಮಾಡಿರಿ, ನೀವು ಒಂದಿಟ್ಟು ಉಪ್ಪನ್ನು ಉದುರಿಸ್ರಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದಿಟ್ಟು ಕುದಿಯಾಕೆ ಬಿಟ್ಟಾದ್ಮೇಲೆ ಅದಕ್ಕೆ ಒಂದಿಟ್ಟು ತುಪ್ಪವನ್ನು ಹಾಕಿರಿ. ತುಪ್ಪ ಹಾಕಿ ಒಂದೀಟು ವಾಪಸ್ ಮತ್ತೇನು ಮಾಡೋಣಪ್ಪ ಅಂತಂದ್ರೆ ನೀರನ್ನು ಕುದಿ ಬರುವಂಗೆ ನಾವು ನೋಡ್ಕೊತ ಇರೋ. ನೀರು ಕುದಿ ಬಂದಾದ್ಮೇಲೆ ರವಾ ಏನು ತೊಗೊಂಡಿದ್ದಿರಲ್ಲ, ಹೇಳಿನ ಲಾಪ್ಸಿ ರವಾ ಅಂತಾರೆ ಅಥವಾ ಕೇಸರಿ ರವಾ ಅಂತ ರೀತಿತ್ರಿ,
ಒಂದು ಸ್ವಲ್ಪ ದಪ್ಪ ಇರ್ತೈತೆ ಅಷ್ಟೇ. ಇದನ್ನು ಇದ್ರೊಳಗಣ ಹಾಕಿ ಸಜ್ಕಾದು ಮಾಡ್ತಿರ್ತೀವಿ ನೋಡ್ರಿ, ಸೇಮ್ ಅದ, ಮತ್ತೇನೂ ಇಲ್ಲ. ಇಷ್ಟು ಮಾಡಿ ಚಂದಂಗೆ ಕುದಿಯಾಕ ಬೇಡಿ. ಬರೋಬ್ಬರಿಯಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಂದ್ಸಲ ನಡ್ಬಾರ್ದು ತೆಗೆದು ತಿರುಗಾಡಿದ ಆದ್ಮೇಲೆ ಗೊತ್ತಾಕೈತೆ ನಿಮಗೆ ಅದು ಕುದಾಯ್ತೈತೋ ಇಲ್ಲೋ ಅಂಥೇಳಿ ಚಂದಂಗೆ ತೀತೈತ್ರಿ. ಈ ಕಡೆ ಬೇಳೆಯನ್ನು ನಾವು ಕುದಿಸಿ ಇಟ್ಟಿದ್ದೀವಿ, ತೊಗರಿ ಚಂದಂಗೆ ಕುದಿಸಿ ಇಟ್ಕೊಂಡ್ಬಿಟ್ರಿ ಒಂದು ಕುಕ್ಕರ್ದಾಗ ಐತೈತ್ರಿ. ಒಂದು ಅರ್ಧ ಕಪ್ ಅಷ್ಟು ಸಮೀಪ ಅಷ್ಟು ಅದನ್ನು ಒಗ್ಗರಣೆ ಕೊಡೋಕೆ ಒಂದು ಪದರದಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಚಟ್ಪಟ ಅಂದಾದ್ಮೇಲೆ ಬೆಳ್ಳುಳ್ಳಿ ಹೆಸರನ್ನು ಭಾಳಷ್ಟು ಹಾಕಿ ಚಂದಂಗೆ ಅವನ್ನ ಎಣ್ಣೆ ಒಳಗೆ ನೀವು ತಿರುಗಾಡಿದಾದ್ಮೇಲೆ ಇದಕ್ಕೆ ಟೊಮ್ಯಾಟೋನ ಹಾಕಿರಿ. ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕಿ ಚಂದಂಗೆ ನೀವೆಲ್ಲಿ ಒಂದು ಈಟ ಸಾಫ್ಟ್ ಆಗುವಂಗೆ ನೋಡ್ಕೊರಿ. ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚಂದಂಗೆ ಅದನ್ನು ಒಂದು ಈಟ ಮಿಕ್ಸ್ ಕೊಡಿ. ಇಷ್ಟ ಆದ ನಂತರ ಏನು ಮಾಡಿರಿ, ಅದಕ್ಕೊಂದು ಇಟ್ಟು ಕೆಂಪು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಹಾಕಿ ಅದನ್ನು ತಿರುಗಾಡಿ. ಮಸಾಲೆ ಖಾರ ಹಾಕಿದ್ರೆ ಭಾಳ ಒಳ್ಳೇದು. ಅದಾದ ನಂತರ ಕುದಂತಹ ಬೇಳೆ ಏನಿದ್ರು ನೋಡಿ ತೊಗರಿಬೇಳೆ ಅವನ್ನಷ್ಟ ನೀವು ಹಾಕಿ ಕುದಿಸೋಕೆ ಸ್ಟಾರ್ಟ್ ಮಾಡಬೇಕಾಕೈತ್ರಿ. ಈ ಒಂದು ಖಾರಬೇಳೆ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ರೀ, ಭಾಳ ಮಸ್ತಾಗಿ ಮಾಡುವಂಥದ್ದು ರೀ. ಒಂದು ಈಟು ಬೆಲ್ಲ ಹಾಕಿರಿ, ಕರಿಬೇವನ್ನ ಮೇಲೆ ಒಂದು ಈಟ ಒಗೆದ್ಬಿಡ್ರಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಮೇಲನ್ನ ಹಾಕಿಬಿಡಿ. ಸಿಂಪಲ್ಲಾಗಿ ಹಾಕೈತಲ್ರಿ. ಇದು ಕಡಕ್ ರೊಟ್ಟಿ ಜೊತೆ ಇನ್ನೂ ಭಾಳ ಭಾಳ ಭಾರಿ ಅನಿಸ್ತೈತೆ ರೀ. ಏಕದಮ್ ಸಿಂಪಲ್. ಅಕಸ್ಮಾತ್ ಕಡಕ್ ಚಪಾತಿ ಅದು ಉಳಿದಿದ್ದು ತಿಕ್ಕೋರಿ, ಅದ್ರ ಜೊತೆ ಒಮ್ಮೆ ತಿಂದು ನೋಡಿ. ಇನ್ನು ವಾಪಸ್ ಬರ್ರಿ. ನಾವು ನುಚ್ಚನ್ನು ಏನು ಮಾಡಿ ಇಟ್ಟಿದ್ದೀವಿ ನೋಡಿರಿ, ಚಂದಂಗೆ ಕುದಿಸಿ ಇಟ್ಟಿದ್ದೀವ್ರಲ್ಲ, ಇಲ್ಲಿಗೆ ನಾವು ವಾಪಸ್ ಬಂದೀವಿ. ಈಗ ಇನ್ನು ಏನು ಮಾಡೋದಿಲ್ಲ ರೀ, ಇದರಲ್ಲೇ ಚಂದಂಗೆ ಉಂಡೆಗಳನ್ನು ನೀವು ಮಾಡ್ಕೊರಿ. ಮ್ಯಾಲೆ ಒಂದು ಈಟ ತುಪ್ಪ ಹಣ್ಣು ಹಾಕಿರಿ, ಏನೇನೋ ಹಾಕ್ಬೋದು, ತುಪ್ಪ ಹಾಕಿರಿ, ಭಾಳ ಚಲೋ ಆಗ್ತದೆ, ಫ್ಲೇವರ್ ಬರ್ತದೆ. ಇದರಿಂದ ಈ ರೀತಿಯಾಗಿ ಉಂಡೆಗಳನ್ನು ನೀವು ತಯಾರು ಮಾಡ್ಕೋಬೇಕು. ಹೆಂಗೆ ರೀ, ಒಂದು ಮುಷ್ಟಿ ಒಳಗೆ ಎಷ್ಟು ಬರ್ತೈತೆ ನೋಡ್ಕೊಂಡು ಅಷ್ಟು ತೊಗೊಂಡು ಒಂದು ಈ ರೀತಿ ಕೈಯಿಂದ ಒತ್ತಗೋದು ಹೋದ್ರಿ ಅಂತಂದ್ರೆ ಗುಂಡಾಗಿರುವಂತಹ ಉಂಡೆ ತಯಾರಾಗ್ತಾವು. ಭಾಳ ಸಿಂಪಲ್ಲಾಗಿ ನೀವು ಈ ರೀತಿಯಾಗಿ ಮಾಡ್ಬೋದು ರೀ. ಇದಿಲ್ಲ ಹಿಂಗೆ ನುಚ್ಚಿನ ಉಂಡೆ ಮತ್ತು ಕಾರಿಬೇಳೆ ಎರಡೂ ತಯಾರಾಗ್ತಾವೆ ರೀ. ಇದೇ ರೀತಿ ಒಳಗಣ ನೀವು ಮಾಡಿ ಉತ್ತರ ಕರ್ನಾಟಕದ ಭಾಳ ಸಿಂಪಲ್ ಆಗಿರುವಂತಹ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಬೇಕಂದ್ರೆ ಮಾವಿನಕಾಯಿ ಶೀಕರಣೆ ಇದ್ರ ಜೊತೆ ಮಾಡಿರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ರೆಸಿಪಿ ನೋಡೋಣ ಬನ್ನಿ. ಮುಂದಿನ ರೆಸಿಪಿ ಮತ್ತೊಂದು ರೀತಿಯ ಸಿಂಪಲ್ ಆಗಿರುವಂತಹ ಈ ಒಂದು ಮಲೆನಾಡು ಸ್ಟೈಲ್ ಒಳಗಣ ಈ ಒಂದು ಒತ್ತು ಶಾವಿಗೆಯನ್ನು ನಾವು ನಿಮಗೆ ತೋರ್ಸಾಕತ್ತೀವಿ. ಅದ್ರ ಜೊತೆ ಹಾಲು ಎಲ್ಲನೂ ಇರ್ತೈತೆ ರೀ. ನೋಡಕ್ಕೆ ರೀ ಇದನ್ನ ಯಾವ್ಯಾವ ರೀತಿ ಮಾಡೋದು ಅಂತಂದ್ರೆ 1-2 ಕಪ್ ಅಷ್ಟು ಎಳ್ಳನ್ನು ನೀವು ತೊಗೊರಿ. ಎಳ್ಳನ್ನು ಒಂದು ಕಡಾಯಿದಾಗ ಹಾಕಿ ಅಥವಾ ಪಾನ ಹಾಕಿ ಹುರಿ. ಅದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿಯನ್ನು ಅಂದ್ರೆ ಕೊಬ್ಬರಿಯನ್ನು ಹಾಕಿರಿ. ಅದ್ರ ಜೊತೆ ನೆಕ್ಸ್ಟ್ ಏನು ಮಾಡಿರಿ, ಬೆಲ್ಲ ಹಣ್ಣು ಹಾಕಿರಿ. ಒಂದಿಟ್ಟು ಏಲಕ್ಕಿ ಪುಡಿಯನ್ನು ಈ ಕಡೆ ತೊಗೊಂಡು ಅದ ಮಿಕ್ಸರ್ ಜಾರ್ದಾಗನ ಹಾಕಿ ಈ ರೀತಿಯಾಗಿ ಗರ್ರ ಅನ್ಸ್ಕೊಂಡು ತೊಗೊಂಬರ್ರಿ. ಇದು ಮಸ್ತಾಗಿ ತಯಾರಾಗ್ತೈತಿ ಇರ್ತಿತ್ತಿಲ್ಲ. ಇನ್ನು ಏನು ಮಾಡಿರಿ, ಹಾಲನ್ನು ತೊಗೊರಿ. ಚಂದಂಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊರಿ. ಅದಕ್ಕೆ ಬೆಲ್ಲ ಹಣ್ಣು ಹಾಕಿರಿ. ಮಸ್ತಾಗಿ ಬರಬ್ಬರಿಯಾಗಿ ಹಾಕಿ ಇಟ್ಬೇಕು ಅಷ್ಟು. ಅದರ ಜೊತೆ ಒಂದಿಟ್ಟು ಏಲಕ್ಕಿಯನ್ನು ಹಾಕಿ ಇದನ್ನು ಕರಗಾಕ ಇಟ್ಬಿಟ್ರಿ. ಅಂದ್ರೆ ಸ್ವಲ್ಪ ಚಂದಂಗೆ ಕಾಯಿಲ್ರಿ, ಅಂದರೆ ಈ ರೀತಿಯಾಗಿ ಬೆಲ್ಲ ಕರಗ್ತೈತಿ. ಸಮಾಧಾನಲೆ ಮಾಡ್ಕೊಂತ ನೀವು ತಿರುಗಾಡ್ಕೊತ ಇರ್ರಿ, ಚಂದಂಗೆ ಬೆಲ್ಲ ಕರಗ್ತೈತಿ. ಈ ಕಡೆ ಅಕ್ಕಿ ಹಿಟ್ಟನ್ನು ನಾವು ತೊಗೊಂಡಿದ್ದೀವಿ. ಅದಕ್ಕೆ ಏನು ಮಾಡಿರಿ, ನೀರನ್ನು ಕಾಯಕ್ಕಿಟ್ಟಿದ್ದೀವಿ 1.5 ಕಪ್ ಅಷ್ಟು ರೀ ಇದ್ರಿ. ಅದ್ರ ಜೊತೆ ಒಂದಿಟ್ಟು ಎಣ್ಣೆ ಅಥವಾ ಮತ್ತು ಉಪ್ಪನ್ನು ಹಾಕಿದ್ವಿ, ತುಪ್ಪ ಹಾಕಿದ್ರು ನಡೀತೈತಿ ಎಣ್ಣೆ ಬದಲಿ. ಈ ಕಡೆ ಒಂದು ಪಾತ್ರದಾಗ ಅಕ್ಕಿ ಹಿಟ್ಟನ್ನು ನಾವೇನು ತೊಗೊಂಡಿದ್ದೀವಿ ನೋಡಿರಿ, ಅದನ್ನು ಒಂದು ಬುಟ್ಟಿ ಒಳಗೆ ಹಾಕಿ ಅದ್ರ ಜೊತೆ ಸ್ವಲ್ಪ ಬಿಸಿನೀರನ್ನು ಇದ್ರಾಗ ಏನು ಕೊಯ್ಯಾಕಿಟ್ಟಿದ್ದೀವಿ ನೋಡಿರಿ ಅವನ್ನ ಹಾಕಿ ಚಂದಂಗೆ ಮಿಕ್ಸ್ ಮಾಡಕತ್ತೀವಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಬಿಸಿನೀರನ್ನು ಹಾಕಿರಿ. 2 ಕಪ್ ಅಷ್ಟು ಅಕ್ಕಿ ಹಿಟ್ಟಿತ್ತು. ಆಮೇಲೆ ಇದೇಗ ನಾವು ನಿಮಗೆ ಬೇರೆ ಥರ ತೋರಿಸಿದ್ದೀವಿ, ಇಲ್ಲಿ ಬೇರೆ ಥರ ತೋರಿಸಿದ್ದೀವಿ. ಸಮಾಧಾನಲೆ ನೀವು ಯಾವ್ದು ಬೇಕೋ ಅದನ್ನು ಮಾಡಿ. ಆಮೇಲೆ ತಂಪು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಇಲ್ಲಿ ಕಲಸೋಕೆ ಶುರು ಮಾಡಿ. ಹಿಟ್ಟನ್ನು ಚೆಂದಾಗಿ ನೀವು ಕಲಿಸ್ಬೇಕಾಕೈತಿ. ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಇರ್ರಿ. ಚೆಂದಾಗಿ ಈ ರೀತಿಯಾಗಿ ಆಗ್ತೈತಿ. ಆಮೇಲೆ ಅದನ್ನೇನು ಮಾಡಿರಿ, ಉಳ್ಳೆಗಳನ್ನು ಈ ರೀತಿಯಾಗಿ ಉದ್ದುದ್ದಾಗಿ ಮಾಡಿ ಇಟ್ಕೊಂಡ್ಬಿಡ್ರಿ. ಅಂದ್ರೆ ಇವನ್ನ ನಾವು ಬರೋಬ್ಬರಿಯಾಗಿ ಇನ್ನು ಶಾವಿಗೆಯನ್ನು ತಯಾರು ಮಾಡ್ಕೊಳ್ಬೋದು ರೀತಿದ್ರಲ್ಲ. ಆಮೇಲೆ ಏನು ಮಾಡಿರಿ ನೋಡಿ, ಇಂಥ ಮಣಿ ಒಳಗೆ ಹಾಕಿ ಆಮೇಲೆ ಇದನ್ನು ನೀವು ಶಾವಿಗೆಯನ್ನು ತಯಾರು ಮಾಡ್ಕೊಳ್ಬೇಕ್ರಿ. ಒಂದು ಯಾವುದೇ ಬಾಳೆ ಎಲೆ ಮೇಲೋ ಅಥವಾ ಒಂದು ಬಟ್ಟೆ ಮೇಲೋ ನಿಮಗೆ ಹೆಂಗೆ ಬೇಕೋ ಹಂಗೆ ಅನುಕೂಲವಾಗಂಗೆ ನೀವು ಶಾವಿಗೆಯನ್ನು ಮಾಡಿ. ಇಲ್ಲಿ ನೀವು ಇದೇಗಿನ ಶಾವಿಗೆಗೆ ಮತ್ತು ಈಗಿನ ಶಾವಿಗೆಗೆ ಡಿಫ್ರೆನ್ಸ್ ನೋಡಾತಿರ್ತೀರಿ. ಅಲ್ಲಿ ಎಲ್ಲ ಮಾಡಿದಾದ್ಮೇಲೆ ಡೈರೆಕ್ಟ್ ಶಾವಿಗೆ ಹಾಕಿದ್ದೀವಿ, ಇಲ್ಲಿ ಶಾವಿಗೆ ಮಾಡಿ ಸ್ಟೀಮ್ ಮಾಡೋಕೆ ಇಡಾಕತ್ತೀವಿ ರೀ. ಇದೇ ಒಂದು ಡಿಫ್ರೆನ್ಸ್ ರೀ. ನೀವು ಹಿಂಗೆ ಬೇಕಂದ್ರೆ ಹಿಂಗೆ ಮಾಡ್ಕೊಳ್ಬೋದು, ಅಥವಾ ಮೊನ್ನೆ ಶಾವಿಗೆ ಏನು ಮೊದಲನೇ ತೋರಿಸಿದ್ವಿ ನೋಡಿರಿ ಆ ರೀತಿ ಬೇಕಂದ್ರೆ ಆ ರೀತಿ ಮಾಡ್ಕೊಳ್ಬೋದು ರೀ. ಸಿಂಪಲ್ ಆಗಿರುವಂತಹ ಶಾವಿಗೆಗಳನ್ನು ನೀವು ಮಾಡಿರಿ. ಅದ್ರ ಜೊತೆ ಮಸ್ತಾಗಿರುವಂಥ ರೆಸಿಪಿಗಳನ್ನ ನಾವು ತೋರಿಸಿದ್ದೇವಲ್ಲ, ಇವು ಎಲ್ಲ ಕಾಂಬಿನೇಷನನ್ನು ನೀವು ತಪ್ಪಲಾರ್ದ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಭಾಳ ಇಷ್ಟ ಆಗ್ತಾವೆ. ನೀವು ಇದರ ರುಚಿಗಂತರೂ ಫಿದಾ ಆಗೇ ಆಗ್ತೀರಿ. ಶಾವಿಗೆ ಸ್ಟೀಮ್ ಆದಮೇಲೆ ನಿಮಗೆ ಮುಟ್ಟು ನೋಡ್ರಿ ಗೊತ್ತಾಗ್ತೈತಿ. ಆಮೇಲೆ ಅದನ್ನು ಕೆಳಗೆ ಇಳಿಸ್ಬಿಡ್ರಿ. ಸಿಂಪಲ್ಲಾಗಿ ಬಂದಿರ್ತಾವೆ. ಚೆನ್ನಾಗಿ ನಿಮ್ಗೆ
ಶಾವಿಗೆ ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡಿ ಸ್ಟೀಮ್ ಮಾಡ್ಬೋದು ರೀ, ಅಥವಾ ಮೀಡಿಯಮ್ ಸೈಜ್ ಅಥವಾ ಸಣ್ಣ ಬೇಕಂದ್ರೆ ಆ ರೀತಿಯಾಗಿ ಮಾಡ್ಬೋದು ರೀ. ಇನ್ನೂ ಈಸಿ ಅಂತಂದ್ರೆ ಈ ರೀತಿ ಒಂದು ಇಡ್ಲಿ ಪಾತ್ರೆ ತೊಗೊಂಡು ಅದ್ರಾಗ ಹಾಕಿ ನೀವು ಪದ್ಧತಿಯಾಗಿ ಸ್ಟೀಮ್ ಮಾಡಿದಿರಿ ಅಂತಂದ್ರೆ ಅವು ಸಹ ಅಷ್ಟೇ ಚಲೋತ್ನಂಗೆ ಬರ್ತಾವು. ಇಡ್ಲಿಗತ್ಲೆ ಕಾಣ್ತಾವ್ರಿ ನೋಡಕ್ರಿ, ಚೆಂದಂಗೆ ಈ ರೀತಿಯಾಗಿ ಬಂದುಬಿಡ್ತಾವೆ. ನಿಮಗೆ ಹೆಂಗೆ ಬೇಕೋ ಹಂಗೆ ಈಸಿ ಆಗುವಂಗೆ ನೀವು ಈ ಶಾವಿಗೆಗಳನ್ನ ಮಾಡಿರಿ. ಅದರ ಜೊತೆ ಎಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿರಿ. ನುಚ್ಚಿನ ಉಂಡೆನೂ ತಪ್ಪಲಾರ್ದ ಬಿಡಬೇಡ್ರಿ, ಅದನ್ನು ಅಷ್ಟೇ ಮಸ್ತಾಗಿನ ಮಾಡಿರಿ. ನಿಮಗೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ಲು ತೋರಿಸಿದ್ದೀವಿ, ದಕ್ಷಿಣ ಕರ್ನಾಟಕದೂ ತೋರಿಸಿದ್ದೀವಿ ರೀ. ಹಾಗಾದ್ರೆ ಈ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದಾವೆ ಅಂತೇಳಿ ಭಾವಿಸ್ತೀವಿ. ಅಕಸ್ಮಾತ್ ಇಷ್ಟ ಆಗಿದ್ದರೆ ನೀವು ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಲ್ಲ ಅಂತಂದ್ರೆ ಈ ಒಂದು ಕೆಲಸ ಈಗ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.